ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಗೆ ತಮಗೆ ಆತ್ಮೀಯ ಸ್ವಾಗತ. ಇಂದು ಹುಬ್ಬಳ್ಳಿಯ KMCಯಲ್ಲಿ ಜರುಗಿದ ವಿಶ್ವ ಅಂಗವಿಕಲರ ದಿನಾಚರಣೆ ನಿಮಿತ್ತ ಜರುಗಿದ ಕಾರ್ಯಕ್ರಮದ ವಿವರಣೆ. ದಿವ್ಯಾಂಗರ ನೆರವಿಗೆ ಕಾನೂನು ಪ್ರಾಧಿಕಾರ ಸದಾ ಸಿದ್ಧ. ನ್ಯಾಯಾಧೀಶ ಕೆ. ಯಮನಪ್ಪ, ಹುಬ್ಬಳ್ಳಿ. ದಿವ್ಯಾಂಗರು ಹಾಗೂ ಅಸಹಾಯಕರಿಗೆ ಸರ್ಕಾರದಿಂದ ಸೌಲಭ್ಯ ಲಭಿಸಬೇಕು. ಆದರೆ ಕೆಲವೆಡೆ ನ್ಯೂನತೆ ಹಾಗೂ ಅವರ ಹಕ್ಕುಗಳ ಉಲ್ಲಂಘನೆಯಾಗುತ್ತಿವೆ. ಅವರು ನಮ್ಮ ಹಾಗೆಯೇ ಎಂಬ ಮಾನವೀಯತೆಯಿಂದ ಸೌಲಭ್ಯ ಕಲ್ಪಿಸಬೇಕು. ಈ ನಿಟ್ಟಿನಲ್ಲಿ ದಿವ್ಯಾಂಗರ ನೆರವಿಗೆ ಕಾನೂನು ಸೇವಾ ಪ್ರಾಧಿಕಾರ ಸದಾ ಸಿದ್ಧ ಎಂದು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ಅಧ್ಯಕ್ಷರು ಹಾಗೂ ನ್ಯಾಯಾಧೀಶ ಕೆ. ಯಮನಪ್ಪ ಹೇಳಿದರು. ಸಕ್ಷಮ ಉತ್ತರ ಕರ್ನಾಟಕ ಪ್ರಾಂತ, ಮಜೇತಿಯಾ ಫೌಂಡೇಶನ್, ಕಾನೂನು ಸೇವಾ ಪ್ರಾಧಿಕಾರ, IMA ಯೂತ್ ಫಾರ್ ಸೇವಾ ವತಿಯಿಂದ ಇಲ್ಲಿನ KMCRI ನೃಪತುಂಗ ಸಭಾಭವನದಲ್ಲಿ ಭಾನುವಾರ ಏರ್ಪಡಿಸಿದ್ದ ವಿಶ್ವ ದಿವ್ಯಾಂಗರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಾ, ಕಾನೂನು ಎಷ್ಟೇ ಕಠಿಣವಾಗಿದ್ದರೂ ಮನುಷ್ಯನಾದವನಿಗೆ ಸಹಾನುಭೂತಿ ಅಗತ್ಯ. ನಿರ್ಗತಿಕರು, ದಿವ್ಯಾಂಗರು ಹಾಗೂ ಅಸಹಾಯಕರು ಸರ್ಕಾರಿ ಸೌಲಭ್ಯ ಪಡೆಯಲು ಸಮಸ್ಯೆಯಾದರೆ ನೇರವಾಗಿ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಬೇಕು. ಇದರಿಂದ ಕಾನೂನು ನೆರವು ಖಂಡಿತ ಸಿಗಲಿದೆ ಎಂದರು. ನ್ಯಾಯಾಧೀಶ R. ರಾಘವೇಂದ್ರ ಮಾತನಾಡಿ, ಮೊದಲು ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಅಸಹಾಯಕರ ನಡುವೆ ಬದುಕುವ ಅರ್ಹತೆ ನಮಗಿದೆಯೇ ಎಂದು ಪ್ರಶ್ನಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಇಂತಹ ದಿನಾಚರಣೆಗೆ ಅರ್ಥವಿಲ್ಲ. ದಿವ್ಯಾಂಗರಲ್ಲಿಯೂ ಸಾಕಷ್ಟು ಪ್ರತಿಭಾವಂತರಿದ್ದಾರೆ. ಪ್ರತಿಭೆಗಳು ರಾಷ್ಟ್ರೀಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಲು ಪ್ರೋತ್ಸಾಹಿಸಬೇಕು ಎಂದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ದಿವ್ಯಾಂಗರನ್ನು ಸನ್ಮಾನಿಸಲಾಯಿತು. ಸಕ್ಷಮ ಕರ್ನಾಟಕ ಉತ್ತರ ಪ್ರಾಂತ ಅಧ್ಯಕ್ಷ ಡಾಕ್ಟರ್ ಸುನೀಲ್ ಗೋಖಲೆ ಅಧ್ಯಕ್ಷತೆ ವಹಿಸಿದ್ದರು. ಮಜೇತಿಯಾ ಫೌಂಡೇಶನ್ ಚೇರ್ಮನ್ ಜಿತೇಂದ್ರ ಮಜೇತಿಯಾ, IMA ಅಧ್ಯಕ್ಷ ಪ್ರಭು ಬಿರಾದಾರ್, CAO ರಮೇಶ್ ಕಳಸದ್, ಪ್ರೊಫೆಸರ್ ಸಂದೀಪ್ ಬೂದಿಹಾಳ್, ಡಾಕ್ಟರ್ KF ಕಮಾರ್, ವಕೀಲೆ ಸವಿತಾ ಪಾಟೀಲ್, ಡಾಕ್ಟರ್ VB ನೀಟಾಲಿ, ಡಾಕ್ಟರ್ ಬಸವರಾಜ್ ತಲ್ವಾಯಿ ಉಪಸ್ಥಿತರಿದ್ದರು. ಡಾಕ್ಟರ್ ನಾಗಲಿಂಗ್ ಮುರ್ಗಿ ಸ್ವಾಗತಿಸಿದರು. ಕುಮಾರಿ ಮೀನಾ, ಡಾಕ್ಟರ್ ಗೋಪಾಲಕೃಷ್ಣ ಮಿತ್ರ ವಂದಿಸಿದರು. ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈ ರೀತಿಯ ಸುದ್ದಿಗಾಗಿ, ಜಾಹೀರಾತಿಗಾಗಿ ನಮ್ಮನ್ನು ಸಂಪರ್ಕಿಸಿ. ಲಿಂಗರಾಜ್ ಧಾರವಾಡ 9448590345. ಧನ್ಯವಾದಗಳು.